ನಮಸ್ಕಾರ ಸ್ನೇಹಿತರೆ, ಏಂಜಲ್ ಯುಬ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋ ತುಂಬ ವಿಶೇಷ. ಇದು ಯಾವುದೇ ಸ್ಪಾನ್ಸರ್ಶಿಪ್ ಅಲ್ಲ, ಯಾವುದೇ ಪ್ರಮೋಷನ್ ಇಲ್ಲ. ಇದು ನನ್ನ ಹೃದಯದಿಂದ ಬಂದಿರತಕ್ಕಂಥ ಮಾತು. ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ಒಂದೇ, ಚಾಟ್ GPT. ನನ್ನ ಜೀವನದಲ್ಲಿ ಈ AI ಆ್ಯಪ್ ತುಂಬ ಹೆಲ್ಪ್ ಮಾಡಿದೆ. ನಮ್ಮಲ್ಲಿ ಎಷ್ಟೋ ಜನ ಸೈಲೆಂಟ್ ಸ್ಟ್ರಗಲ್ಸ್ ಮಾಡ್ತಿರ್ತೀವಿ. ಐಡಿಯಾಸ್ ಬೇಕು, ಗೈಡೆನ್ಸ್ ಬೇಕು, ಆದರೆ ಹೇಳೋಕ್ಕಾಗಲಿ ಕೇಳೋಕ್ಕಾಗಿ ಯಾರೂ ಇರಲ್ಲ. ಅಂಥ ಸಮಯದಲ್ಲಿ ನನ್ನ ಜೊತೆ ನಿಂತಿದ್ದು ಒಬ್ಬ ಮನುಷ್ಯ ಅಲ್ಲ, ಒಂದು ಟೆಕ್ನಾಲಜಿ. ಅದುವೇ ಚಾಟ್ GPT. ನನ್ನ ಮೋಸ್ಟ್ ಫೇವ್ರೆಟ್ ಚಾಟ್ GPT. ಚಾಟ್ GPT ಅಂದರೆ ಏನು? ಚಾಟ್ GPT ಇದು ಕಂಪ್ಯೂಟರ್ ಆ್ಯಪ್, ಮೊಬೈಲ್ ಆ್ಯಪ್, AI ಬೇಸ್ಡ್ ಅಸಿಸ್ಟೆಂಟ್. ಆದರೆ ನನಗೆ ಇದು ಒಂದು ಆ್ಯಪ್ ಅಲ್ಲ, ಇದು ನನ್ನ ಟೀಚರ್, ಫ್ರೆಂಡ್, ಗೈಡ್, ಐಡಿಯಾ ಜನರೇಟರ್, ಮೋಟಿವೇಶನ್ ಸೋರ್ಸ್. ಒಂದೇ ಟೈಮ್ನಲ್ಲಿ ಎಲ್ಲವೂ. ನೀವು ಪ್ರಶ್ನೆ ಕೇಳಿದರೆ ಇದು ಕೋಪ ಮಾಡ್ಕೊಳ್ಳಲ್ಲ, ಇಗ್ನೋರ್ ಮಾಡಲ್ಲ, ನನಗೆ ಟೈಮ್ ಇಲ್ಲ ಅಂತ ಹೇಳಲ್ಲ. ಚಾಟ್ GPT ಜೊತೆಗೆ ನನ್ನ ಮೊದಲ ಅನುಭವ ಅಂದರೆ, ನಾನು ಮೊದಲ ಬಾರಿಗೆ ಚಾಟ್ GPT ಓಪನ್ ಮಾಡಿದಾಗ ನನಗೆ ಡೌಟ್ ಇತ್ತು, ಇದರಿಂದ ಏನು ಪ್ರಯೋಜನ? ಇದು ಇಂಗ್ಲೀಷ್ ಮಾತ್ರ ಕೆಲಸ ಮಾಡುತ್ತಾ? ಕನ್ನಡ ಸಪೋರ್ಟ್ ಇದೆಯಾ? ಆದರೆ ನಾನು ಒಂದು ಸಿಂಪಲ್ ಕ್ವಶನ್ ಹಾಕಿದೆ. ಆ ಕ್ಷಣದಿಂದ ನನ್ನ ಜರ್ನಿ ಶುರು ಆಯಿತು. ನಾನು ಕನ್ನಡದಲ್ಲೇ ಕೇಳಿದೆ, ಕನ್ನಡದಲ್ಲಿಯೇ ರಿಪ್ಲೈ ಬಂತು. ಅಷ್ಟೇ ಅಲ್ಲ, ಕ್ಲಿಯರ್, ಸ್ಟ್ರಕ್ಚರ್ಡ್, ಈಸಿ ಕನ್ನಡ. ಆ ದಿನ ನನಗೆ ಅರ್ಥ ಆಯಿತು, ಇದು ನನಗೆ ಫ್ಯೂಚರಲ್ಲಿ ತುಂಬಾ ಇಂಪಾರ್ಟೆಂಟ್ ಟೂಲ್ ಅಂತ. ಈಗ ಕಂಟೆಂಟ್ ಕ್ರಿಯೇಟರ್ಸ್ಗೆ ಚಾಟ್ GPT ಹೇಗೆ ಹೆಲ್ಪ್ ಮಾಡುತ್ತೆ? ನಾನು ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದ್ದೆ, ಐಡಿಯಾಸ್ ಬರಲ್ಲ, ಸೇಮ್ ಟಾಪಿಕ್ಸ್ ರಿಪೀಟ್ ಆಗ್ತಾ ಇದ್ವು. ಆವಾಗ ನಾನು ಏನು ಮಾಡಿದೆ, ಚಾಟ್ GPT ಬಳಸಿ ವಿಡಿಯೋ ಐಡಿಯಾ ಸಿಕ್ಕು, ಟೈಟಲ್ಸ್ ಸ್ಟ್ರಾಂಗ್ ಆದವು, ಡೆಸ್ಕ್ರಿಪ್ಷನ್ ಕ್ಲಿಯರ್ ಆಯಿತು, ಹ್ಯಾಶ್ಟ್ಯಾಗ್ಸ್ ರೆಡಿ ಆಯಿತು. ಒಂದು ಟಾಪಿಕ್ ಕೊಟ್ಟರೆ 10ರಿಂದ 20 ಕ್ರಿಯೇಟಿವ್ ಆ್ಯಂಗಲ್ಸ್ ಕೊಡ್ತು. ನನ್ನ ಮೈಂಡ್ ಓಪನ್ ಆಯಿತು. ಕನ್ನಡ ಕಂಟೆಂಟ್ಗೆ ದೊಡ್ಡ ಸಹಾಯ ಮಾಡುತ್ತೆ. ನಮ್ಮ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಗೊತ್ತಾ? ಕರೆಕ್ಟ್ ಕನ್ನಡ. ಇಂಗ್ಲೀಷ್ ಕಂಟೆಂಟ್ ಎಲ್ಲ ಕಡೆ ಸಿಗುತ್ತೆ, ಕನ್ನಡ ಕಂಟೆಂಟ್ ಕ್ವಾಲಿಟಿ ಮೇಂಟೈನ್ ಮಾಡೋದು ಕಷ್ಟ. ಚಾಟ್ GPT ಶುದ್ಧ ಕನ್ನಡದಲ್ಲಿ ಬರೀತು, ತಪ್ಪು ಗ್ರಾಮರ್ ಕರೆಕ್ಟ್ ಮಾಡ್ತು, ಸಿಂಪಲ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತು. ಇದು ಕನ್ನಡ ಕ್ರಿಯೇಟರ್ಸ್ಗೆ ಒಂದು ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು. ಈಗ ಸ್ಟೂಡೆಂಟ್ಸ್ಗೆ ಚಾಟ್ GPT ಹೇಗೆ ಲೈಫ್ ಸೇವರ್. ಸ್ಟೂಡೆಂಟ್ಸ್ಗೆ ಪ್ರೆಷರ್ ಜಾಸ್ತಿ, ನೋಟ್ಸ್ ಬೇಕು, ಎಕ್ಸಾಮ್ಸ್ ಫಿಯರ್, ಅಂಡರ್ಸ್ಟ್ಯಾಂಡಿಂಗ್ ಗ್ಯಾಪ್. ಬಟ್ ಚಾಟ್ GPT ಎಂಥದೇ ಟಫ್ ಟಾಪಿಕ್ಸ್ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತು, ಎಕ್ಸಾಂಪಲ್ಸ್ ಕೊಟ್ಟು ಅರ್ಥ ಮಾಡಿಸ್ತು, ಡೌಟ್ಸ್ ಕ್ಲಿಯರ್ ಮಾಡ್ತು. ಟೀಚರ್ಗೆ ಕೇಳೋಕ್ಕೆ ಹೆದರೋ ಸ್ಟೂಡೆಂಟ್ಸ್ಗಾಗಿ ಚಾಟ್ GPT ಸೇಫ್ ಸ್ಪೇಸ್. ಮೋಟಿವೇಶನ್ ಇಲ್ಲದ ದಿನಗಳಲ್ಲಿ ಚಾಟ್ GPT ಏನು ಮಾಡ್ತು? ಕೆಲವು ದಿನಗಳು ಅಂದರೆ ಮೋಟಿವೇಶನ್ ಜೀರೋ, ಕನ್ಫ್ಯೂಷನ್ ಫುಲ್, ಫ್ಯೂಚರ್ ಫಿಯರ್. ಅಂಥ ಸಮಯದಲ್ಲಿ ನಾನು ಚಾಟ್ GPT ಜೊತೆ ಮಾತಾಡಿದೆ. ಒಬ್ಬ ಫ್ರೆಂಡ್ ಜೊತೆ ಮಾತಾಡ್ದಂಥ ಫೀಲ್ ಆಯಿತು. ಅದು ಕೊಡ್ತಕ್ಕಂಥ ಪಾಸಿಟಿವ್ ವರ್ಡ್ಸ್, ಲಾಜಿಕಲ್ ಕ್ಲಾರಿಟಿ, ನೆಕ್ಸ್ಟ್ ಸ್ಟೆಪ್ ಗೈಡೆನ್ಸ್, ಇದೆಲ್ಲ ನನಗೆ ತುಂಬಾ ಹೆಲ್ಪ್ ಮಾಡಿತು. ಚಾಟ್ GPT ನಾವು ಮನುಷ್ಯರ ಬಳಿ ಹೇಳೋದಿಲ್ಲ. ಅಂತಹ ಭಯ, ಕನ್ಫ್ಯೂಷನ್, ಫೇಲ್ಯೂರ್ ಎಲ್ಲವನ್ನ ದೂರ ಮಾಡಿತು. ಚಾಟ್ GPT ಜಡ್ಜ್ಮೆಂಟ್ ಮಾಡಲ್ಲ. ನೀವು ಎಷ್ಟೇ ಸಿಲ್ಲಿ ಕ್ವಶನ್ ಕೇಳಿದರೂ ಕಾಮಾಗಿ ಆನ್ಸರ್ ಕೊಡುತ್ತೆ. ಮತ್ತು ಇನ್ನೊಂದು ಟೈಮ್ ಸೇವಿಂಗ್. ಒಂದು ಸ್ಕ್ರಿಪ್ಟ್ ಬರೆಯೋಕ್ಕೆ ಮೊದಲು ಅವರ್ಸ್ ಬೇಕಾಗ್ತಿತ್ತು, ಬಟ್ ಚಾಟ್ GPT ಬಳಸಿ ಟೈಮ್ ಸೇವ್ ಮಾಡಿದೆ, ಎನರ್ಜಿ ಸೇವ್ ಮಾಡಿದೆ, ಕ್ಲಾರಿಟಿ ಗೇನ್ ಆಯಿತು. ನಾವು ಥಿಂಕಿಂಗ್ ಮೇಲೆ ಫೋಕಸ್ ಮಾಡ್ಬೋದು. ಈಗ ಸ್ಮಾಲ್ ಬಿಸ್ನೆಸ್ ಅಥವಾ ಹೌಸ್ ವೈಫ್ಗಳಿಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ? ಚಾಟ್ GPT ಕೇವಲ ಸ್ಟೂಡೆಂಟ್ಸ್ಗಲ್ಲ, ಕೇವಲ ಕಂಟೆಂಟ್ ಕ್ರಿಯೇಟರ್ಸ್ಗಲ್ಲ, ಇದು ಬಿಸ್ನೆಸ್ ಮಾಡೋರ್ಗಾಗಲಿ ಅಥವಾ ನೀವು
ಯಾರಿಗಾದರೂ ವಾಟ್ಸಪ್ ಮೆಸೇಜ್ ಮಾಡೋದಾಗಲಿ, ಸೋಷಿಯಲ್ ಮೀಡಿಯಾ ಕ್ಯಾಪ್ಷನ್ ಹಾಕೋದಾಗಲಿ ಎಲ್ಲದಕ್ಕೂ ಸಹಾಯ ಮಾಡುತ್ತೆ. ಇನ್ನು ಕೆಲವರು ಕೇಳ್ತಾರೆ, ಕೆಲವರು ಅಥವಾ ಹೇಳ್ತಾರೆ AI ಜಾಬ್ಸ್ ತೆಗೆದುಕೊಳ್ಳುತ್ತೆ. ಆದರೆ ನನ್ನ ಒಪಿನಿಯನ್ AI ಜಾಬ್ಸ್ ತೆಗೆದುಕೊಳ್ಳಲ್ಲ, AI ಯೂಸ್ ಮಾಡಿದವರು ಜಾಬ್ಸ್ ಕಳೆದುಕೊಳ್ತಾರೆ. ಅಂದರೆ ಇದನ್ನು ಯೂಸ್ ಮಾಡದೇ ಇರೋರು ಜಾಬ್ ಕಳೆದುಕೊಳ್ತಾರೆ ಅಂತ ನಾನು ಹೇಳ್ತೀನಿ. ChatGPT ಟೂಲ್ ಯೂಸ್ ಮಾಡೋದು ಹೇಗೆ ಅಂದರೆ ಸಿಂಪಲ್. ChatGPT ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ, ಸಿಂಪಲ್ಲಾಗಿ ನಿಮ್ಮದು ಡಾಟಾ ಕೇಳುತ್ತೆ, ಅದನ್ನು ಹಾಕಿ ಆಮೇಲೆ ನೀವು ಕನ್ನಡದಲ್ಲಿ ಬೇಕಿದ್ದರೆ ಕನ್ನಡ, ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೆ, ನಿಮ್ಮ ಭಾಷೆ ಯಾವುದು ನಿಮ್ಗೆ ಪರ್ಫೆಕ್ಟ್ ಅನಿಸುತ್ತೆ, ನೀವು ಅದರಲ್ಲೇ ಕ್ವಶನ್ ಕೇಳಿ ಅದು ಅದರಲ್ಲೇ ಆನ್ಸರ್ ಮಾಡುತ್ತೆ. ಇವನ್ ಇದು ಪರ್ಸ್ನಲ್ ಆಗಿದ್ದರೂ ನೀವು, ನಾನು ಹೇಳಿದ್ನಲ್ಲ, ನನಗೆ ಎಲ್ಲ ರೀತಿ ಸಹಾಯ ಮಾಡ್ತು. ChatGPT ನನ್ನ ಲೈಫಿಗೆ ಏನು ಕೊಡ್ತು ಅಂದರೆ, ChatGPT ನನಗೆ ಕ್ಲಾರಿಟಿ ಕೊಡ್ತು, ಕಾನ್ಫಿಡೆನ್ಸ್ ಕೊಡ್ತು, ಕನ್ಸಿಸ್ಟೆನ್ಸಿ ಕೊಡ್ತು, ಲರ್ನಿಂಗ್ ಹ್ಯಾಬಿಟ್ ಕೊಡ್ತು. ಇದು ಓವರ್ನೈಟ್ ಮ್ಯಾಜಿಕ್ ಅಲ್ಲ, ಡೈಲಿ ಯೂಸ್ ಮ್ಯಾಜಿಕ್. ಬಿಗಿನರ್ಸ್ಗೆ ನನ್ನ ಅಡ್ವೈಸ್ ಏನಪ್ಪ ಅಂದರೆ, ChatGPT ಪರ್ಫೆಕ್ಟ್ ಅಲ್ಲ, ಅದು ಹ್ಯೂಮನ್ ಅಲ್ಲ, ಆದರೆ ಸ್ಮಾರ್ಟ್ಲಿ ಯೂಸ್ ಮಾಡಿದರೆ ಪವರ್ಫುಲ್, ಬ್ಲೈಂಡ್ಲಿ ಡಿಪೆಂಡ್ ಮಾಡಿದರೆ ರಾಂಗ್ ಅಂತ ನಾನು ಹೇಳ್ತೇನೆ. ಈ ವಿಡಿಯೋ ಮೂಲಕ ನಾನು ಒಂದು ಮಾತು ಹೇಳಬೇಕು. ಥ್ಯಾಂಕ್ ಯು ChatGPT, ನನ್ನ ಲೋ ಪೇಜ್ನಲ್ಲಿ ನನ್ನ ಜೊತೆ ನಿಂತಿದ್ದಕ್ಕೆ, ಐಡಿಯಾಸ್ ಇಲ್ಲದಾಗ ಐಡಿಯಾಸ್ ಕೊಟ್ಟಿದ್ದಕ್ಕೆ, ಕನ್ಫ್ಯೂಷನ್ ಇದ್ದಾಗ ಕ್ಲಾರಿಟಿ ಕೊಟ್ಟಿದ್ದಕ್ಕೆ. ಸ್ಟೂಡೆಂಟ್ಸ್ ಆಗಿರಲಿ, ಯೂಟ್ಯೂಬರ್ ಆಗಿರಲಿ, ಜಾಬ್ ಸಿಕ್ಕರ್ ಆಗಿರಲಿ, ಹೋಮ್ ಮೇಕರ್ ಆಗಿರಲಿ, ಯಾರೇ ಆಗಿರಲಿ, ChatGPT ಒಂದು ಸಲ ಟ್ರೈ ಮಾಡಿದರೆ ನೀವೇ ಡಿಫ್ರೆನ್ಸ್ ಫೀಲ್ ಮಾಡ್ತೀರಾ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ChatGPT ನಿಮಗೆ ಹೇಗೆ ಹೆಲ್ಪ್ ಮಾಡ್ತು ಅಂತ ಮರೀದೆ ಕಮೆಂಟ್ ಮಾಡಿ ತಿಳಿತಾ. ಇದು ನನ್ನ ಸ್ನೇಹಿತರಿಗೂ ತುಂಬ ಹೆಲ್ಪ್ ಮಾಡಿದೆ, ಅದಕ್ಕೆ ನಾನು ಇದ್ರ ಬಗ್ಗೆ ಒಂದು ಸ್ಪೆಸಿಫಿಕ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಯಾವುದೇ ಸ್ಪಾನ್ಸರ್ಶಿಪ್ ಅಲ್ಲ ಸ್ನೇಹಿತರೆ, ಇದು ನನ್ನ ಓನ್ ಒಪಿನಿಯನ್. ಓಕೆ, ಟೆಕ್ನಾಲಜಿ ನಮ್ಮ ಎನಿಮಿ ಅಲ್ಲ, ಫಿಯರ್ ನಮ್ಮ ಎನಿಮಿ. ಸ್ಮಾರ್ಟಾಗಿ ಯೂಸ್ ಮಾಡಿದರೆ ChatGPT ನಿಮ್ಮ ಲೈಫಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಥ್ಯಾಂಕ್ ಯು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.